ನಿನ್ನೆ ನಾನು ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ವಹಿಸಿಕೊಂಡಂಥ ಡಿ ಕೆ ಶಿವಕುಮಾರ್ ಅವರನ್ನ ನಿನ್ನೆ ಭೇಟಿ ಮಾಡಿ ನಮ್ಮ MADB ಕಾರ್ಯಕ್ರಮವನ್ನು ಮತ್ತು ಮೊನ್ನೆ ಕಳೆದ ತಿಂಗಳು ನಾವು MADBಯ ಜನರಲ್ ಬಾಡಿ ಮೀಟಿಂಗನ್ನು ಕರೆದು ಮುಂದಿನ ವರ್ಷದ 26-27ನೇ ಸಾಲಿನ ಬಡ್ಜೆಟ್ಟಿಗೆ ಒಪ್ಪಿಗೆ ಪಡೆದು ಸರ್ಕಾರದ ಒಪ್ಪಿಗೆ ಮಾಡೋ ಸಂದರ್ಭದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಟ್ಟಾರೆಯಾಗಿ 8,51,00,000 ರೂಪಾಯಿಗಳ ನಮ್ಮ ಕಾಮಗಾರಿಗಳನ್ನು ಅನುಮೋದನೆ ಮಾಡಿ ಯೋಜನಾ ಇಲಾಖೆಯ ಕಾರ್ಯದರ್ಶಿಗೆ ಅದರ ತಕ್ಷಣ ಜಾರಿಗೆ ಕೊಡುವಂತೆ ಆದೇಶವನ್ನು ಮಾಡಿದ್ದಾರೆ. ಅವರು ಭಾಳ ಪ್ರೀತಿಯಿಂದ ಚುನಾವಣೆಗಿಂತ 23ರ ವಿಧಾನಸಭಾ ಚುನಾವಣೆಗಿಂತ ಸ್ವಲ್ಪ ಮೊದಲು ತೀರ್ಥಹಳ್ಳಿಯ ರಾಮೇಶ್ವರ ದೇವರ ಸನ್ನಿಧಿಗೆ ಬಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಬೇಕೆನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಯ ಶ್ರೀ ರಾಮೇಶ್ವರನಿಗೆ ಮತ್ತು ಕಂಬದ ಗಣಪತಿಗೆ ಮತ್ತು ಏನು ಪ್ರಾರ್ಥನೆ ಮಾಡಿದ್ರು ಅದರಂತೆ ಸರ್ಕಾರ ಕೂಡ ಬಂದು 3 ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದರು. ಈಗ ಪಕ್ಷದ ತೀರ್ಮಾನದಂತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದ್ದಾಗ ನಾನು ಹೇಳಿದೆ, ನಿನ್ನೆ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಮ್ಮ ಶ್ರೀ ರಾಮೇಶ್ವರನ ಏನು ದೇವಸ್ಥಾನ ಈ ಕಡೆ ಅದರಿಂದ ನಮ್ಮ ಜೋಗಿ ಕುತ್ರೆ ಬೆಟ್ಟಕ್ಕೆ ಅಲ್ಲಿ ಏನಿದೆ ಅದಕ್ಕೆ ತೂಗು ಸೇತುವೆಯನ್ನು ಮಾಡುವಂಥ ಒಂದು 3,30,00,000 ಆದೇಶವನ್ನು ನಿನ್ನೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಹಾಗೆ ಒಟ್ಟು ನಮ್ಮ ತಾಲೂಕಿನ ಬೇರೆ ಬೇರೆ ಕಡೆ ಕಾಮಗಾರಿಗಳು ಸುಮಾರು 106 ಕಾಮಗಾರಿಗಳಿಗೆ 8,51 ಲಕ್ಷ. ಪ್ರಮುಖವಾಗಿ ಜೋಗಿ ಕತ್ರಿ ಗುಡ್ಡಕ್ಕೆ ಒಂದು ತೂಗು ಸೇತುವೆ ಇವತ್ತಿನ ತೀರ್ಥಹಳ್ಳಿಯ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುವ ಹಾಗೆ ವಿಶೇಷವಾಗಿ ಪುರಾಣ ಪ್ರಸಿದ್ಧ ರಾಮೇಶ್ವರನ ದೇವಸ್ಥಾನ ಮತ್ತು ಪರಶುರಾಮ ಏನು ತನ್ನ ತಾಯಿಯನ್ನು ಶಿರವನ್ನು ಕಡಿದು ಅದರ ಸಂಪೂರ್ಣ ಪಾಪವನ್ನು ಪರಿಹಾರ ಮಾಡಿಕೊಂಡಂಥ ಪರಶುರಾಮನ ಹೊಂಡ ಏನಿದೆ ಅಲ್ಲಿಗೆ ಅನುಕೂಲ ಆಗುವ ಹಾಗೆ ಎಳ್ಳಮಾಸೆ ದಸರಾ ಜಾತ್ರೆಗಳಿಗೆ ಸಂಕ್ರಾಂತಿ ಸಂಕ್ರಮಣ ಜಾತ್ರೆ ಅನುಕೂಲವಾದ ಹಾಗೆ ಪ್ರವಾಸೋದ್ಯಮವನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕನ್ನುವ ದೃಷ್ಟಿಯಲ್ಲಿ ಇವತ್ತು ತೂಗು ಸೇತುವೆಯನ್ನು ನಿನ್ನೆ 3,30,00,000 ವೆಚ್ಚದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಮತ್ತು ಹರಿಪ್ರಸಾದ್ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ನಮ್ಮ ತೀರ್ಥಹಳ್ಳಿಯ ಜನತೆ ಪರವಾಗಿ ಕಾಂಗ್ರೆಸ್ಸಿಗರ ಪರವಾಗಿ ಕೋರ್ತಾ ಅವ್ರ ಕಾಲದಲ್ಲಿ ಹೆಚ್ಚು ಜನಪರವಾದ ಕಾರ್ಯಕ್ರಮಗಳು ಜಾರಿಗೆ ಬರಲಿ ಅನ್ನುವಂಥ ಹಾರೈಕೆಯನ್ನು ಮಾಡ್ತೀವಿ ನಾವು. ಹಾಗೆ ನಿನ್ನೆ ಇನ್ನೊಂದು ನಮ್ಮ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ಬರುವಂಥ ಒಳರೋಗಿಗಳಿಗೆ ಅವರ ಜೊತೆಗಿರುವಂಥ ಏನು ಅಟೆಂಡರ್ಸ್ ಇದ್ದಾರೆ ಅವ್ರು ನೋಡ್ಕೊಳ್ಳುವಂಥವ್ರು ಅವರಿಗೆ ಇಲ್ಲಿ ಒಂದು ಉಳ್ಕೊಳ್ಳೋದಕ್ಕಾಗಲಿ ಊಟ ಮಾಡೋದಕ್ಕಾಗಲಿ ಅಥವಾ ಅವರು ವಿಶ್ರಾಂತಿ ಪಡೆಯೋದಕ್ಕಾಗಲಿ ಜಾಗ ಇಲ್ಲದೇ ಇರೋದ್ರಿಂದ MADBಯಿಂದ ಸುಮಾರು 40 ಲಕ್ಷದ ವೆಚ್ಚದಲ್ಲಿ ಅದಕ್ಕೊಂದು ವಿಶ್ರಾಂತಿ ಕೊಠಡಿಯನ್ನು ನಿರ್ಮಾಣ ಮಾಡುವಂಥ ತೀರ್ಮಾನವನ್ನು ಕೂಡ ನಿನ್ನೆ ಅವರು ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳು, ಕಾಲಸಂಕಗಳು, ಸಭಾಭವನಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ರಸ್ತೆಗಳನ್ನು ನಿನ್ನೆ ಸುಮಾರು 8 ಕೋಟಿ ಚಿಲ್ಲರೆಗೆ ಅವರು ಮಂಜೂರು ಮಾಡಿದ್ದಾರೆ. ಅದರಿಂದ ಇವೆಲ್ಲವೂ ಕೂಡ ನಾನು MADBಯ ಅಧ್ಯಕ್ಷನಾಗಿ ಆದ ನಂತರದ ಪ್ರಮುಖ ಬದಲಾವಣೆ. ಸುಮಾರು 12 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕಳೆದ ವರ್ಷ ಅದರ ಹಿಂದಿನ ವರ್ಷ ಈ ವರ್ಷ ಸೇರಿ ಇಲ್ಲಿ ಮಂಜೂರಾತಿ ಸಿಕ್ಕಿದೆ. ಈಗ ನನಗೆ ಭಾಳ ನಮ್ಮ ಕಾಂಗ್ರೆಸ್ಸಿಗೆ ಸೇರೋದಕ್ಕಾಗಲಿ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವರ ಪ್ರೇರಣೆ ಮತ್ತು ಅವರ ವಿಶ್ವಾಸ ಪ್ರೀತಿ ಕಾರಣ ಇತ್ತು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಆ ಕಾರಣಕ್ಕಾಗಿಯೇ ನಿನ್ನೆ ಒಂದೇ ದಿನ ಅವರು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ತೀರ್ಥಹಳ್ಳಿಗೆ ಹೆಚ್ಚು ಒತ್ತು ಕೊಟ್ಟು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ.
ಇವೆಲ್ಲವನ್ನು ಕೂಡ ಅತ್ಯಂತ ಶೀಘ್ರವಾಗಿ ಕೆಲಸವನ್ನು ಪ್ರಾರಂಭ ಮಾಡಿ ಮುಗಿಸುವಂಥ ಕೆಲಸ ನಮ್ಮ ಮೇಲಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಮತ್ತು ಈಗಾಗಲೇ ನಾನು ಬೆಳಗ್ಗೆ ನಮ್ಮ ಪ್ರಿಂಟ್ ಮೀಡಿಯಾದವ್ರ ಜೊತೆ ಮಾತನಾಡ್ತಾ ಹೇಳಿದೆ, ನಾನು ತೀರ್ಥಹಳ್ಳಿಯಲ್ಲಿ ನಿನ್ನೆ ಎಸ್ಕಾಮ್ಗಳು ಏನಿಲ್ಲಿ ಮೆಸ್ಕಾಮ್ ಇದೆ, ವಿದ್ಯುತ್ತಿನ ವಿತರಣಾ ಸಂಸ್ಥೆಗಳು, ಅದನ್ನು ಖಾಸಗೀಕರಣ ಮಾಡ್ತಾರೆ, ಟಾಟಾದವ್ರಿಗೆ ಕೊಡ್ತಾರೆ ಅನ್ನುವಂಥ ಒಂಥರದ ಭಯದಿಂದ ಅಲ್ಲಿಯ ಎಸ್ಕಾಮ್ ಸಿಬ್ಬಂದಿಗಳು ಸರ್ಕಾರಕ್ಕೆ ಮನವಿ ಮಾಡೋ ದೃಷ್ಟಿಯಲ್ಲಿ ನಿನ್ನೆ ಏನು ಅವರು ಒಂದು ಮೆರವಣಿಗೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಘಟನೆಗಳು, ರೈತ ಸಂಘಟನೆಗಳೆಲ್ಲ ಸೇರಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿಗಳು ಅತ್ಯಂತ ಸಹಾನುಭೂತಿಯಿಂದ ಇಲ್ಲ ಅದನ್ನು ನೋಡು ಅವರ ರಾಜ್ಯದ ರೈತರ ಮತ್ತು ಯಾಕೆಂದರೆ ಈಗಾಗಲೇ ನಾವು ಕಾಂಗ್ರೆಸ್ನವ್ರದ್ದೇ ಆದ ಕಾರ್ಯಕ್ರಮ ಪುಕ್ಕಟ್ಟೆಯಾಗಿ ಪಂಪ್ಸೆಟ್ಟಿಗೆ ವಿದ್ಯುತ್ ಕೊಡುವಂಥ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಮಾಡ್ತಾಯಿದ್ದಾರೆ, ಇದೇ ಎಸ್ಕಾಮ್ಗಳ ಮೂಲಕ. ಮತ್ತು ಕಳೆದ 23ರ ಚುನಾವಣೆಯಲ್ಲಿ ಏನು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಪ್ರಮುಖ ಗ್ಯಾರಂಟಿ ಆದಂಥ ಗೃಹ ಜ್ಯೋತಿ ಕಾರ್ಯಕ್ರಮದ ಮೂಲಕ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡುವಂಥ ಕಾರ್ಯಕ್ರಮ, ಇವೆಲ್ಲವೂ ಎಸ್ಕಾಮ್ ಮೂಲಕವೇ ಆಗಬೇಕಾಗಿರೋದ್ರಿಂದ ಅದನ್ನು ಕೂಡ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಜನರಿಗೆ ಮತ್ತು ಅಲ್ಲಿಯ ಸಿಬ್ಬಂದಿಗಳಿಗೆ, ವಿದ್ಯುತ್ ಬಳಕೆದಾರರಿಗೆ ಮತ್ತು ಸಿಬ್ಬಂದಿಗಳಿಗೆ ಏನು ಅನುಕೂಲ ಮಾಡೋದಕ್ಕೆ ಸಾಧ್ಯ ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋ ಮಾತನ್ನು, ಭರವಸೆ ಮಾತನ್ನು ಕೊಟ್ಟಿದ್ದಾರೆ. ಆದರೆ ವಿರೋಧ ಪಕ್ಷದವರು ಸರ್ಕಾರ ಎಲ್ಲ ಗ್ಯಾರಂಟಿ ಕಿತ್ಕೊಳ್ತಾ ಇದೆ, ಮಾಡ್ತಾ ಇದೆ, ಅನ್ಯ ಅಂತ ಹೇಳ್ತಾರೆ. ನಾನು ಈಗಾಗಲೇ ಮತ್ತು ಖಾಸಗೀಕರಣ ಕೈ ಹಾಕಿದೆ. ನಾನು ಹೇಳೋಂಥದ್ದು BJP ಆಗಲಿ ದಳ ಆಗಲಿ ವಿರೋಧ ಪಕ್ಷದವರಿಗೆ ಒಂದು ಮಾತನ್ನು ನಾನು ಮನವಿ ಮಾಡಿಕೊಳ್ಳುವಂಥದ್ದು, ನೆಹರು ಕಾಲದಿಂದ ಪ್ರಾರಂಭ ಮಾಡಿ ಮನಮೋಹನ್ ಸಿಂಗ್ರವರೆಗೆ ಸುಮಾರು 2013ರವರೆಗೆ ಏನು ಅಲ್ಲಿ ವಾಜಪೇಯಿ ಕೂಡ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ವಿಶ್ವನಾಥ್ VP ಸಿಂಗ್ ಮಾಡಿದ್ದಾರೆ, ದೇವೇಗೌಡರು ಮಾಡಿದ್ದಾರೆ, ನರಸಿಂಹರಾವ್ ಮಾಡಿದ್ದಾರೆ, ಚಂದ್ರಶೇಖರ್ ಮಾಡಿದ್ದಾರೆ ಪ್ರಧಾನಿಯಾಗಿ. ಯಾರೂ ಕೂಡ ಕೈ ಹಾಕದೇ ಇರುವಂಥ ಕೆಲಸವನ್ನು ಇವತ್ತು ಕೇಂದ್ರದ BJP ನೇತೃತ್ವದ ಸರ್ಕಾರ ಎಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನು, ಕೇಂದ್ರ ಸರ್ಕಾರದ ಒಡೆತನದಲ್ಲಿದ್ದಂಥ ಎಲ್ಲ ಉದ್ಯಮಗಳು, ಅದು BHEL, BML, HMT ಆಗ್ಬೋದು, BEL ಆಗ್ಬೋದು, HAL ಆಗ್ಬೋದು, ಇಂಡಿಯನ್ ಏರ್ಲೈನ್ಸು, ಏರ್ ಇಂಡಿಯಾ ಆಗ್ಬೋದು, BSNL ಆಗ್ಬೋದು, LIC ಆಗ್ಬೋದು, ಎಲ್ಲವನ್ನು ಕೂಡ ಖಾಸಗೀಕರಣ ಮಾಡೋದ್ರ ಮೂಲಕ ಅವರು ಅವನ್ನ ಖಾಸಗಿ ಬಂಡವಾಳಶಾಹಿಗಳ ಕೈ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇದನ್ನು ಖಾಸಗೀಕರಣ ಮಾಡಿ ಅಂತ ಹೇಳ್ತಿರೋದೇ ಕೇಂದ್ರದ ಸರ್ಕಾರದವರು, BJP ಅವರು. ಈಗ ಇದನ್ನು ಸುಮ್ಮನೆ ಕರಸಭೆಯಲ್ಲಿ BJPಯ ಪ್ರಮುಖರು ಮಾತಾಡುವಂಥದ್ದು ಅದೆಷ್ಟು ನ್ಯಾಯ ಅನ್ನೋದನ್ನು ಅವ್ರು ಉತ್ತರ ಕೊಡಬೇಕು ಜನರಿಗೆ. ಇನ್ನೂ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಥವಾ ತೀರ್ಮಾನ ಮಾಡಿಲ್ಲ. ಅದರಿಂದ ಈ ಥರದ ರಾಜಕಾರಣ ಬಿಟ್ಟು ಏನು ಸನ್ಮಾನ್ಯ DK ಶಿವಕುಮಾರ್ ಅವರು ಈಗಾಗಲೇ ಪ್ರಾರಂಭದಲ್ಲೇ ಈ 5 ಗ್ಯಾರಂಟಿಗಳಿಗೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ DK ಶಿವಕುಮಾರ್ ಅವರು ಇಡೀ ಕಾಂಗ್ರೆಸ್ ಒಟ್ಟಾಗಿ ಜಾರಿ ಕೊಡ್ತು. ತದನಂತರ ಈಗಾಗಲೇ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ಸಿನ ವ್ಯವಸ್ಥೆ ಮಾಡಿದೆ. ಇನ್ನು 10 ಹಲವು ಜನಪರದ ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 2 ವರ್ಷದ ಅವಧಿಯಲ್ಲಿ ಅತ್ಯಂತ ವೇಗವಾಗಿ ಮಾಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಭಾಳ ದೊಡ್ಡ ಆಲೋಚನೆ. ಈಗಾಗಲೇ ಸನ್ಮಾನ್ಯ DK ಶಿವಕುಮಾರ್ ಅವರು ಕಳೆದ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಇವತ್ತು SIRನಲ್ಲಿ ಕೆಲವು ಸಿಗದೇ ಇರುವಂಥ ದಾಖಲೆಗಳಿದ್ದಾವೆ ಅವನ್ನು ಅತ್ಯಂತ ಸುಲಭವಾಗಿ ಒಂದು ದಾಖಲೆ ಸಿಕ್ಕರೆ ಸಾಕು, ಅವರ ವಾಸದ ದೃಢೀಕರಣ ಪತ್ರ ಸಿಕ್ಬಿಟ್ರೆ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಸಿಕ್ಕರೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಮೊದಲನೇ ಬಾರಿಗೆ ಈಗ ಪಂಚಾಯಿತಿಯ PDOಗಳು, ಪಂಚಾಯಿತಿ ಅಧಿಕಾರಿಗಳು ವಾಸದ ದೃಢೀಕರಣವನ್ನು ಕೊಡುವಂಥ ಆದೇಶವನ್ನು ರಾಜ್ಯ ಸರ್ಕಾರ ಈಗ ಹೊರಡಿಸಿದೆ. ಈಗಾಗಲೇ ಇದ್ದಂಥ ತಾಲೂಕು ಕಚೇರಿ ಮತ್ತು ರೆವಿನ್ಯೂ ಕಂದಾಯ ಇಲಾಖೆ ಮೂಲಕ ಕೊಡ್ತಾ ಇದ್ದಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಗ್ರಾಮ ಪಂಚಾಯತಿ ಮೂಲಕ ಕೊಡೋದ್ರ ಮೂಲಕ ವ್ಯಾಪಕವಾಗಿ ಅದು ಒಂದು ಓಟು ಕೂಡ ವ್ಯತ್ಯಾಸ ಆಗಬಾರ್ದು. ರಾಜ್ಯ ಸರ್ಕಾರದ ಬರೀ ಓಟಿನ ಚಿಂತೆ, ರಾಜಕಾರಣದ ಚಿಂತೆ ಅಲ್ಲ ಇದು. ರಾಜ್ಯ ಸರ್ಕಾರದ ಈ 5 ಗ್ಯಾರಂಟಿಗಳು ಸರ್ಕಾರದಿಂದ ಕೊಡುವಂಥ ಯಾವುದೇ ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಆಗ್ಬೋದು, ವಿಧವಾ ವೇತನ ಆಗ್ಬೋದು, ಬೇರೆ ಎಲ್ಲ ಕಾರ್ಯಕ್ರಮಗಳು, PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಆಹಾರದ ಹಸಿರು ಕಾರ್ಡ್ ಕೊಡುವಂಥದ್ದು ಇವೆಲ್ಲ ಓಟಿದ್ರೆ ಮಾತ್ರ ಸಾಧ್ಯ. ಅದರಿಂದ ಪ್ರತಿಯೊಬ್ಬರು ನಿಮ್ಮ ಓಟನ್ನು ಗ್ಯಾರಂಟಿ ಮಾಡ್ಕೊಳ್ಳುವಂಥದ್ದು, ಓಟನ್ನು ಸೇರಿಸುವಂಥದ್ದನ್ನು ಮಾಡಬೇಕು ಅನ್ನುವಂಥ ಮನವಿ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಏನು ಈ ಹೊಸ ನಿಯಮಗಳನ್ನು ಮಾಡಿದೆ ಅದನ್ನು ರಾಜ್ಯ ಸರ್ಕಾರದ ಪರವಾಗಿ ನಾವೆಲ್ಲ ಜನರ ಪರವಾಗಿ ರಾಜ್ಯ ಸರ್ಕಾರವನ್ನು, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೀವಿ. ನಾವು ಭಾಳ ಬೇಗ ಎಲ್ಲರೂ ಕೂಡ ಈ ತಿಂಗಳು 29ನೇ ತಾರೀಕಿಂದ
SIR ಅಭಿಯಾನ ಪ್ರಾರಂಭ ಆಗ್ತದೆ. ಮುಂದಿನ 30 ದಿವಸ, 1 ತಿಂಗಳು ಅದರ ಅಭಿಯಾನ ನಡೀತದೆ. ಪ್ರತಿಯೊಬ್ಬರು ಯಾರಿಗಾದರೂ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ SIR ಮಾಡುವಾಗ ಅಧಿಕಾರಿಗಳು ನೀವು ಬಂದಾಗ, ಅವ್ರ ಅಧಿಕಾರಿಗಳು ಬಂದಾಗ, BLO ಸರ್ಕಾರಿ ಅಧಿಕಾರಿಗಳು ಬಂದಾಗ ಇಲ್ಲದೆ ಹೋದರೆ ನಮ್ಮ ಕಾಂಗ್ರೆಸ್ಸಿನ BLAಗಳಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಪ್ರಮುಖರು ಏನು ಬೂತ್ಗಳಲ್ಲಿದ್ದಾರೆ ಅವರೆಲ್ಲ ಜನರಿಗೆ ಸಹಾಯ ಮಾಡೋದಕ್ಕೆ ತಯಾರಿದ್ದಾರೆ. ಅದರ ಉಪಯೋಗ ಪಡೆದು SIRಲ್ಲಿ ಏನು ಅನಾನುಕೂಲಗಳು ಜನಗಳಿಗೆ ಆಗ್ಬೋದು ಅನ್ನೋವಂಥ ನಿರೀಕ್ಷೆ ಇದೆ. ಅವಾಗದೇ ಇದ್ದ ಹಾಗೆ ಸಂಪೂರ್ಣವಾದ ಸರ್ಕಾರದ ಎಲ್ಲ ಅನುದಾನಗಳನ್ನು, ಎಲ್ಲ ಏನು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ರೀತಿಯಲ್ಲಿ ಆಗಬೇಕು ಅಂದರೆ ಈ SIR ಮೂಲಕ ಮತದಾನದ ಹಕ್ಕನ್ನು ಪಡೆದುಕೊಳ್ಳುವಂಥದ್ದು ಆಗಲಿ. ಹೊರಗಡೆ ಕೆಲವರು ನಮ್ಮ ಮನೆಯವರು ಬೇರೆ ಬೇರೆ ಕುಟುಂಬಗಳಿದ್ದಾರಂಥವರೆಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಮಂಗಳೂರು ಅಥವಾ ಅರೇಬಿಯನ್ ಕಂಟ್ರಿಗಳಿರುವಂಥವ್ರು ಎಲ್ಲರೂ ಕೂಡ ಮತದಾನ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ. ಅವ್ರ ಮತಗಳು ಸೇರದೆ ಹೋಗೋ ಹಾಗೆ ನಾವು ಸೇರೋ ಹಾಗೆ ನಾವು ಮಾಡಬೇಕು. ಮತ್ತು ಅವರೆಲ್ಲ ಏನು ಉದ್ದೇಶ ಇದೆ, ಭಾಳ ಜನರಿಗೆ ಮತವನ್ನು ತೆಗಿಬೇಕು ಅಂತ, ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋವಂಥದ್ದು ನಮ್ಮ ಕಾಂಗ್ರೆಸ್ನವ್ರು, ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ತೀರ್ಥಹಳ್ಳಿಗೆ ಬರ್ತಾರೆ ಅವರು, ಮಳೆಗಾಲ ಕಳೆಯೋ ಸಂದರ್ಭದಲ್ಲಿ ತೀರ್ಥಹಳ್ಳಿಗೆ ಬರ್ತಾರೆ. ರಾಮೇಶ್ವರನ ಸನ್ನಿಧಿಯಲ್ಲಿ, ಕಂಬದ ಗಣಪತಿ ಸನ್ನಿಧಿಯಲ್ಲಿ ಏನು ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ರು, ಏನು ಹರಕೆ ಮಾಡ್ಕೊಂಡಿದ್ರು ಅದನ್ನು ತೀರ್ಸೋದಕ್ಕೆ ಮತ್ತು ಜನರ ಜೊತೆಗೆ ಜನರ ಸಮಸ್ಯೆಗಳನ್ನು ಕೇಳೋದಕ್ಕೆ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಬರುವವರಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು, ಮತ್ತು ಇನ್ನೊಂದು, ನಮ್ಮ ಶಿವಮೊಗ್ಗ ಜಿಲ್ಲೆ ಇಲ್ಲಿವರೆಗೂ ಟೂರಿಸಂ, ಪ್ರವಾಸೋದ್ಯಮದ ಹಬ್ ಆಗಿ ಸೇರಿರಲಿಲ್ಲ. ನಾವೆಲ್ಲ ನಿನ್ನೆ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅದನ್ನು ಸೇರಿಸುವಂಥ ನಿರ್ಣಯ ಕೂಡ ಮಾಡಿದ್ದಾರೆ. ಇದರ ಮೂಲಕ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮಕ್ಕೆ ಹಣವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡ್ತದೆ. ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಕ್ಕುವಂಥದ್ದಾಗ್ತದೆ. ಗೈಡ್ಗಳಾಗಿ ನೀವು ಟ್ಯಾಕ್ಸಿಗಳನ್ನ ಓಡಿಸುವಂಥದ್ದು, ಹೋಟೆಲ್ಗಳನ್ನ, ಉದ್ಯಮಗಳನ್ನ ಮಾಡೋವಂಥದ್ದು, ಅಂಗಡಿಗಳನ್ನ ಮಾಡುವಂಥದ್ದು, ನೂರಾರು ಬೇರೆ ಬೇರೆ ಗಾರ್ಮೆಂಟ್ಗಳನ್ನು ಅಲ್ಲಿ ಇಟ್ಟು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಗುಣಮಟ್ಟದಲ್ಲಿ ಆದ್ಯತೆ ಕೊಟ್ಟಿದ್ದೆವು. ಮಲೆನಾಡಿಗೆ ಪೂರಕವಾಗಿ ಮಳೆ ಬರ್ದಿದ್ದಂಗೆ ಅಲ್ಲಿ ಕೂರಂಥ ಮಕ್ಕಳಿಗೆ ಬೇರೆ ಬೇರೆ ಎಲ್ಲರಿಗೂ ಕೂಡ ಕೂತ್ಕೊಂಡು ಆರಾಮಾಗಿರೋ ಹಂಗೆ ಎಲ್ಲ ವ್ಯವಸ್ಥೆ ಹಂಚಾಕಿ ಮಲೆನಾಡಿಗೆ ಏನು ಬೇಕೋ ಆ ಥರದ ವ್ಯವಸ್ಥೆ ನಾವು ಮಾಡಿದ್ದೆವು. ಅದೇ ದುಡ್ಡಲ್ಲಿ ₹1 ಭ್ರಷ್ಟಾಚಾರ ಆಗಿ ಬಿಟ್ಟಿಲ್ಲ. ನಾವು ಯಾರು ಕೂಡ ಮಲೆನಾಡಲ್ಲಿ ನಮ್ಮ ಕೆಲಸ ಮಾಡಿದ್ರು ಬೇಕಾದಷ್ಟು ಜನ ಇಲ್ಲ. ನಾನು ಇಂಥವ್ರಿಗೆ ಕಾಂಟ್ರಾಕ್ಟ್ ಕೊಡಿ ಅಂತ ಹೇಳಿಲ್ಲ. ನಾವು ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು, ಕ್ವಾಲಿಟಿ ಆಗಬೇಕು, ಸಮಯಕ್ಕೆ ಆಗಬೇಕು ಅಂತ ನಾವು ಹೇಳಿದ್ವಿ. ಅದೆಲ್ಲ ಹಾಗೆ ಈಗ ನಾವು ಏನು ತುಂಗಾ ನದಿಗೆ ಈಗ ನಾವು ತೂಗು ಸೇತುವೆ ಮಾಡ್ತಾ ಇದ್ವಿ, ಭಾಳ ಅಚ್ಚುಕಟ್ಟಾಗಿ. ಅವ್ರು ಭಾಳ ಪ್ರೀತಿಯಿಂದ 3,30,00,000 DK ಶಿವಕುಮಾರ್ ಅವರು ನಿನ್ನೆ ಒಂದೇ ದಿವಸ ಮಂಜೂರು ಮಾಡಿದ್ದಾರೆ. ದುಡ್ಡು ರೆಡಿ ಇದೆ. ಕೆಲಸ ಪ್ರಾರಂಭ, ಮಳೆಗಾಲ ಮುಗಿದುಕೊಂಡೆ ಟೆಂಡರ್ ಕರೆದು ಕೆಲಸ ಆರಂಭ ಆಗ್ತದೆ. ಅದರಿಂದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು BJP ಅವರಿಗಾಗಲಿ ದಳದವ್ರಿಗಾಗಲಿ ಹೇಳೋಂಥದ್ದು, ನಾವು ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಬೆಂಬಲಿಸ್ರಿ. ಅದು ಮಾಡಿದ್ದು ತಪ್ಪು ಅಂದ್ಬಿಟ್ರೆ, ಈಗ ನಿನ್ನೆ ಖಾಸಗೀಕರಣ ಎಲ್ಲಿ ಮಾಡಿದ್ದಾರೆ? ಮಾಡಿಲ್ಲ. ನೀವು BHEL, HAL, BSNL, LIC, ಮಂಗಳೂರು ಏರ್ಪೋರ್ಟ್ನು ಅದಾನಿ ಕೊಟ್ಟಿದ್ದು, ಇವೆಲ್ಲ ಖಾಸಗೀಕರಣ ಮಾಡಿದವ್ರು ಯಾರು? ಯಾರಿಗೆ ಬೈಯೋದು ನೀವು? ಈಗ ಅವು ಎಲ್ಲವೂ ಮಾಡ್ಕೊಂಡು, ನೆಹರು ಸ್ಥಾಪನೆ ಮಾಡಿದಂಥ, ಶಾಸ್ತ್ರಿಗಳು ಸ್ಥಾಪನೆ ಮಾಡಿದಂಥ, ಇಂದಿರಾ ಗಾಂಧಿ ಸ್ಥಾಪನೆ ಮಾಡಿದಂಥ ಸಾರ್ವಜನಿಕ ಉದ್ದಿಮೆಗಳನ್ನು ಪೂರ್ತಿ ಖಾಸಗೀಕರಣಗೊಳಿಸಿ, ಖಾಸಗೀಕರಣ ಪರವಾಗಿದ್ದಂಥವ್ರು ಯಾರು? ಬಂಡವಾಳಶಾಹಿಗಳ ಪರವಾಗಿದ್ದಂಥವ್ರು ಯಾರು? ಅವರು ಇವತ್ತು ಮಾತಾಡ್ತಾರೆ ಅಂದರೆ ಮತ್ತು ಅದರಿಂದ ಇವತ್ತು ಹಂಗಿಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯುವಕರಿಗೆ ಭಾಳ ಬೇಗ 1 ವರ್ಷದ ಅವಧಿಯಲ್ಲಿ 50,000 ಉದ್ಯೋಗವನ್ನು ಇಲ್ಲಿ ಖಾಲಿದ್ದಾವಷ್ಟು ತುಂಬುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬೇರೆ ಬೇರೆ, ಇದು ನೇರವಾಗಿ ಸರ್ಕಾರ, ಬೇರೆ ಬೇರೆ ಸಹಕಾರಿ ಇಲಾಖೆ, ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಖಾಲಿದ್ದಾವೆ ಅಷ್ಟೊಂದು ತುಂಬಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಅವರು ಅದು ಗಂಭೀರವಾಗಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಶಾಹಿಗಳಿಗೆ. ನಾನು ಕೂಡ ನಿಮ್ಮ ಮೂಲಕ ತೀರ್ಥಹಳ್ಳಿಯ ತಾಲೂಕಾಗ್ಬೋದು, ಬೇರೆ ಬೇರೆ ಕಚೇರಿಯ ಅಧಿಕಾರಿಗಳು, ಇನ್ನಾದರೂ DK ಶಿವಕುಮಾರ್ ಅವರ ಸರ್ಕಾರ ಇಲ್ಲಿದೆ, ಅವರು ಗಂಭೀರವಾಗಿ ಇದನ್ನೆಲ್ಲವನ್ನು ನೋಡ್ತಾ ಇದ್ದಾರೆ. ನಾವೆಲ್ಲ ನೇರವಾಗಿ, ನಾವು ಯಾರು ಮುಖ್ಯಮಂತ್ರಿಗಳಿಗೆ, ನಮ್ಗೆ ಯಾರಿಗೂ ಹೋಗಿ ನೋಡೋದಕ್ಕೆ ಯಾರು ಮಧ್ಯವರ್ತಿಗಳು ಬೇಡ. ನಮಗೆ ನೇರವಾಗಿ ಮಾತಾಡ್ತೀವಿ, ನಾವು ನೇರವಾಗಿ ನೋಡ್ತೀವಿ, ಫೋನಲ್ಲೂ ಮಾತಾಡ್ತೀವಿ ನಾವು. ಅಧಿಕಾರಿಗಳು ಇವೆಲ್ಲ ಗಮನದಲ್ಲಿ ಇಟ್ಕೊಬೇಕು. ಸುಮ್ಮನೆ ಅರಣ್ಯ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡೋದು, ತಾಲೂಕು ಇಲಾಖೆಗಳು ಇದು ಮಾಡೋವಂಥದ್ದು, ಪೊಲೀಸ್ ಅಧಿಕಾರಿಗಳು ದರ ಫಿಕ್ಸ್ ಮಾಡೋವಂಥದ್ದು, ಸಂಘಟನಾ ಶಕ್ತಿ ಬೇರೆ ನೋಡಿ ಮಾಡ್ತಾರೆ. ಆಗುತ್ತೆ, ಎಲ್ಲ ಬದಲಾವಣೆಗಳು ಕೂಡ ಸಮಯಕ್ಕೆ ಸರಿಯಾಗಿ ಸಮಯ ಬಂದಾಗ ಆಗ್ತವೆ. ಥ್ಯಾಂಕ್ ಯು.